ಮಾರ್ನಿಂಗ್. ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ನಾನು ಅಂಗಡಿಗೆ ಹೋಗ್ತಾ ಇಲ್ಲ. ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ತರಕಾರಿ ಪೂರ್ತಿ ಖಾಲಿಯಾಗಿತ್ತು. ನಿನ್ನೆ ನೈಟ್ ಹೋಗಿ ತರೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಹಾಗಾಗಿ ಇವಾಗ ಬೆಳಗ್ಗೆ ಹೋಗೋಣ ಅಂತ ಶುಂಠಿ ಟೀ ಮಾಡ್ಕೋತಾ ಇದ್ದೀನಿ. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮನೇಲಿ ಸಕ್ಕರೆ ಯೂಸ್ ಮಾಡಲ್ಲ. ಏನಕ್ಕಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಮಾತ್ರ ತರ್ತೀನಿ. ಒಂದು ಅರ್ಧ ಕೆ ಜಿ, 1 ಕೆ ಜಿ ಈ ಥರ ತರಿಸ್ಕೊತೀನಿ. ಕಂಪ್ಲೀಟಾಗಿ ಸಕ್ಕರೆನ ತರೋದಿಲ್ಲ. ಬೆಲ್ಲ ಮಾತ್ರ ತಂದು ಈ ಥರ ಪೌಡರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಕಾಫಿ, ಟೀ ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡೋದು. ಯಾರಾದರೂ ಗೆಸ್ಟ್ ಬರ್ತಾರಲ್ವ, ಗೆಸ್ಟ್ ಬಂದಿರ್ತಾರೆ, ಅವ್ರಿಗೆ ಮಾತ್ರ ಒಂದು ಅರ್ಧ ಕೆ ಜಿಯಷ್ಟು ತಂದು ಇಟ್ಕೋತೀನಿ. ಮಕ್ಕಳಿಗೆ ಕಾಫಿ, ಟೀ ಏನೂ ಕೊಡಲ್ಲ. ಬನ್ ಏನಾದರೂ ರಸ್ಕ್ ಇತ್ತು ಅಂತ ಅಂದಾಗ ಬನ್ ಅದ್ಕೊಂಡು ತಿನ್ನೋಕ್ಕೆ ಮಾತ್ರ ಸ್ವಲ್ಪ ಕಾಫಿ ಬ್ರೂ ಏನಾದರೂ ಹಾಕಿ ಕೊಡ್ಬೋದು, ಆವಾಗ ತಿನ್ಕೋತಾರೆ. ಇವಾಗ ರಜಾ ಕೊಟ್ಟಾಗಿಂದ ಸ್ವಲ್ಪ ಬೇಸಿಗೆ ಟೈಮಲ್ಲಿ ಹಾಲಲ್ಲೇ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರೂಮ್ ಗೋಕಲ ಮಕ್ಕಳು. ಏಕೆಂದರೆ ಪಕ್ಕದಲ್ಲಿ ಕಾರ್ ಶೆಡ್ ಇದೆ, ಅದಕ್ಕೂ ಬಿಸಿಲು ಹೊಡೆಯುತ್ತೆ. ಮೇಲೆ ಶೀಟ್ ಹಾಕಿರೋದ್ರಿಂದ ಪ್ರಾರ್ಥನಾ ರೂಮು ಕಾರ್ ಶೆಡ್ಗೆ ಒಂದು 4 ಅಡಿ ಕಾಂಪೌಂಡ್ ಇದ್ದು, ಕಾಂಪೌಂಡ್ ಆದಮೇಲೆ ಪ್ರಾರ್ಥನಾ ರೂಮ್ ಇರೋದು. ಸ್ವಲ್ಪ ಕಾರ್ ಶೆಡ್ಗೂ ಅದು ನೈಟಲ್ಲಿ ಕಾವು ಹೊಡೆಯುತ್ತೆ. ಎಷ್ಟು ಫ್ಯಾನು 5ಕ್ಕೆ ಇಟ್ಕೊಂಡ್ರು ಅಷ್ಟಾಗಿ ಗಾಳಿ ಬರಲ್ಲ. ಹಂಗಾಗಿ ಹಾಲಲ್ಲೇ ಮಲ್ಕೊತಾರೆ, ಕೂಲಾಗಿರುತ್ತೆ. ನಾವಿನ್ನು ಹೊರಗಡೆ ತರಕಾರಿ ತರೋಣ ಅಂತ ಬಂದ್ವಿ. ಚಿನ್ನೂನ ಇನ್ನೂ ಸ್ವಲ್ಪ ಹೊತ್ತು ಬಂದಿದ್ದರೆ ಬೆಟರ್. ನಾನೊಂದು 10 ನಿಮಿಷ ಲೇಟಾಗಿ ಹೋದರೂ ಮನೆಗೆ ನಡೆಯುತ್ತೆ. ಇಲ್ಲಾಂದರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ, ಬೇಗ ಬಾ ಅಂತ. ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಒಂದು 7:30 ಆಗಿತ್ತು. ನಾನು ಆಲ್ಮೋಸ್ಟ್ ಅರ್ಜೆಂಟ್ ಏನಾದರೂ ಇತ್ತು ಅಂತ ಅಂದಾಗ ಇಲ್ಲಿ ಹೋಗ್ತೀನಿ. ಫ್ರೀಯಾಗಿದ್ವಿ, ಬೆಳಗ್ಗೆನೇ ಬೇಗ ಎದ್ದಿದ್ವಿ. ತರಕಾರಿ ತರಬೇಕು ಅಂದರೆ ಡೈರೆಕ್ಟ್ RMCಗೆ ಹೋಗಿ ತರ್ಬೋದು, ಅಲ್ಲಿಂದ ಕಡಿಮೆಗೆ ಸಿಗುತ್ತೆ. ಬೇಗನೆ ಬೇಕು, ಅರ್ಜೆಂಟ್ ಎಮರ್ಜೆನ್ಸಿ ತರಕಾರಿ ಬೇಕು ಅಂತ ಅಂದಾಗ ಇಲ್ಲಿ ಸಿಗುತ್ತೆ, ಆರಾಮಾಗಿ ತರ್ಬೋದು. ಇವರು ರೆಗ್ಯುಲರಲ್ಲಿ ಇವ್ರ ಹತ್ರನೇ ಹೋಗೋದು. ತುಂಬ ತರಕಾರಿ ಚೆನ್ನಾಗಿರೋದೇ ಕೊಡ್ತಾರೆ. ಇನ್ನು ನಾವು ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದೆ. ನನ್ನ ಹಸ್ಬೆಂಡ್ ಇರಲ್ಲಲ್ವ, ಅಂಗಡಿಗೆ ಹೊರಟ್ಬಿಡ್ತಾರೆ. ಅವರು ಖಾಲಿ ಹೊಟ್ಟೆಗೆ ಹೋಗ್ತಾರೆ ಅಂದ್ಬಿಟ್ಟು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳೋಣ ಇನ್ಸ್ಟೆಂಟಾಗಿ ಅಂತ ಮಾಡ್ಕೋತಾ ಇದ್ದೀನಿ. ಅವರು ಪುಳಿಯೋಗರೆ ಇಷ್ಟಪಟ್ಟು ತಿನ್ನಲ್ಲ, ಏನೋ ಅರ್ಜೆಂಟಿಗೆ ಮಾಡ್ತಾಯಿದ್ದಾಳೆ ಅಂತ ತಿನ್ಕೋತಾರಷ್ಟೇ. ಮನೇಲೇ ಪೌಡ್ರಿತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ 2 ಮಿಕ್ಸ್ ಮಾಡಿ ಹಾಕೋತೀನಿ. ಕಡಲೆ ಬೀಜ ನಾನು ಪುಳಿಯೋಗರೆ ಪೌಡರ್ಗೆ ಹಂಗೆ ಫ್ರೈ ಮಾಡಿಬಿಟ್ಟು ಹಂಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಇದು 3 ಸೇರಿಸ್ಕೊಂಡು ಒಂದು 2 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಒಂದು 2 ಸ್ಪೂನಷ್ಟು ಆಯಿಲ್, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿಗೆಲ್ಲ ಇದಕ್ಕೆಲ್ಲ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಿಕೊಟ್ರೆ ಸಾಕು. ಹುಣಸೆಹಣ್ಣು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕಾಯಿಸೋಕೆ ಹೋಗಬಾರ್ದು. ಸ್ವಲ್ಪ ಫೈನಲಿ ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಗನಾಗ ಉಪ್ಪು ಹಾಕ್ಕೊಂಡ್ರೆ ಸಾಕು. ನಾನು ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಬೇಕಾದ್ರೆ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಖಾರ ಇಲ್ಲಿ ಹಾಕ್ಕೊಂಡಿಲ್ಲ. ಇಷ್ಟು ಸಾಕಾಗುತ್ತೆ. ನಮ್ಮಲ್ಲಿ ಖಾರ ಹೆವಿಯಾಗಿ ತಿನ್ನಲ್ಲ, ಹಾಗಾಗಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡ್ರೆ ಪುಳಿಯೋಗರೆ ಸೂಪರಾಗಿರುತ್ತೆ. ನನಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ತಿನ್ನಲ್ಲ ಅಷ್ಟೇ, ತುಂಬ ರೇರಾಗಿ ಮಾಡೋದು. ನಾವು 3 ಜನ ಇದ್ದರೆ ಮಾತ್ರ ಮಾಡ್ಕೊತೀವಿ. ಇನ್ನು ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಅಂಗಡಿ ಹತ್ರ ಎಲ್ಲ ಎತ್ತಿಟ್ಕೊಟ್ಬಿಟ್ಟು ಹೋಗೋಣ, ಹೆಲ್ಪ್ ಆಗುತ್ತೆ ಅಂತ ಬಂದೆ. ನಾನು ಬೆಳಗ್ಗೆ ಅಲ್ಲಿ ಹೂವು ಎಲ್ಲ ಸಿಕ್ಕಲಿಲ್ಲ, ಹಂಗಾಗಿ ಸ್ವಲ್ಪ ಹೂವು ಮತ್ತು ಬಾಳೆಹಣ್ಣೆಲ್ಲ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಹತ್ರನೇ ಇರೋದಲ್ವ ಅಂಗಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೆಂಗಿದ್ರು ಬಂದಿದ್ದೀನಲ್ವ, ಸ್ವಲ್ಪ ಕಸ ಗುಡಿಸ್ಕೊಟ್ಟು ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಂಡೋಗ್ಬೇಕಾಗಿತ್ತು. ಹಂಗಾಗಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ಗಾಡಿ ತೊಗೊಂಡೋಗಿಲ್ಲ, ಹಸ್ಬೆಂಡ್ ಜೊತೆನೇ ಬಂದೆ. ಹಂಗಾಗಿ ಮತ್ತೆ ಅವ್ರ ಅಂಗಡಿ ಎಲ್ಲ ಓಪನ್ ಮಾಡಿಟ್ಟು ನೀರು ಹಾಕಿ ಕೈ ಮುಗಿದು ಮತ್ತೆ ನನ್ನ ಬಿಟ್ಟು ಬರಬೇಕು ಅವರೇನೆ. ಇವಾಗ ಸ್ವಲ್ಪ ಕಡಿಮೆನೇ ಇದೆ, ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಎತ್ತಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಪಾಪ ಒಬ್ರಿಗೇ.
ಇವಾಗ ಲೋಡ್ ತರಿಸಿಲ್ಲ ಅಷ್ಟೇ. ಚೇರ್ ಅಂತೂ ಆ ಮೋಲ್ಡ್‌ವರೆಗೂ ಇರುತ್ತೆ. ಎತ್ತಿಟ್ಕೊಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಪಾಪ ಒಬ್ಬರೇ ಮಾಡ್ಕೋತಾರೆ. ನಾನು ಯಾವಾಗಲೋ ಅಪರೂಪಕ್ಕೆ ಈ ಥರ ಎಲ್ಪ್ ಮಾಡೋದಷ್ಟೇ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾನು ಅಂಗಡಿ ಹತ್ರ ಬರೋಷ್ಟೊತ್ತಿಗೆ ಅಂಗಡಿ ಎತ್ತಿಟ್ಬಿಟ್ಟಿರ್ತಾರೆ. ಇವಾಗ ಸ್ವಲ್ಪ ಅಂಗಡಿ ಆಲ್ಟ್ರೇಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಲೋಡ್ ಒಂದು 2 ವೀಕಿಂದ ಲೋಡ್ ಏಳಿಲ್ಲ. ಹಂಗಾಗಿ ಐಟಮ್ಸ್ ಎಲ್ಲ ಕಡಿಮೆನೇ ಇದೆ. ಇನ್ನು ಮನೆಗೆ ಹೊರಡ್ತೀನಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಮನೆ ಹೇಗಿದೆ ಅಂತ ನೋಡಿ, ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ. ಸೋಫಾ ಹತ್ರ ಎಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳ್ತಿದ್ದೆ, ಟೈಮ್ ಆಗಿತ್ತಲ್ವಾ ಅಂತ ಹಂಗೆ ಹೋದೆ ಅಂಗಡಿ ಹತ್ರ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಂಗಡಿ ಎಲ್ಲ ತಕ್ಕೊಟ್ಟಾದ್ಮೇಲೆ ಇವಾಗ ಕೂತಿರ್ತಾರೆ ನನ್ನ ಹಸ್ಬೆಂಡ್. ಇವಾಗ ಮನೆಗೆ ಬಂದು ಮಾಡ್ಕೊಳೋದು ಕೆಲಸನ. ಇನ್ನು ಮಕ್ಕಳು ಅಷ್ಟು ಹೆಲ್ಪ್ ಮಾಡೋವಷ್ಟು ದೊಡ್ಡವರೇನಲ್ಲ. ಒಂದು 6th ಸ್ಟ್ಯಾಂಡರ್ಡು, ಒಂದು 4th ಸ್ಟ್ಯಾಂಡರ್ಡು. ಇವಾಗಿನ ಪಾಸ್ ಆಗಿರೋದ್ರೆ 7th ಓದ್ತಾಳೆ. ನಾನು ಮನೇಲಿ ಯಾವುದೇ ಕೆಲಸನೂ ಮಾಡಿಸಿಲ್ಲ. ಹಂಗಾಗಿ ಹೆಲ್ಪ್ ಮಾಡೋಕ್ಕಂತೂ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಬರೋಲ್ಲ, ನಾನು ಕರೆಯೋದು ಇಲ್ಲ. ನನಗೆ ಮೋಟಿವೇಟ್ ಅಂತ ಅಂದರೆ ಒಂದು ಒಳ್ಳೆ ಸಾಂಗ್ಗಳು ಹಾಕ್ಕೊಂಡು ಕೆಲಸ ಮಾಡ್ಕೋತೀನಿ. ಮ್ಯೂಸಿಕ್ ಮಾತ್ರ ಆನ್ ಆಗಿರುತ್ತೆ ಝೂಮರ್ ಲೈಟಲ್ಲಿ. ಏನು ಚೇಂಜ್ ಮಾಡೋ ಅಷ್ಟೇ ಇಲ್ಲ, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ನಾನು ಯಾವಾಗಲೂ ಕೇಳೋ ಅಂಥ ಹಾಡುಗಳು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಹಂಸಲೇಖ ಅವ್ರದ್ದು, ಕೆ ಕಲ್ಯಾಣ್ ಅವ್ರದ್ದು ಸಾಂಗ್ ಜಾಸ್ತಿ ಕೇಳ್ತೀನಿ. ಒಳ್ಳೊಳ್ಳೆ ಸಾಂಗ್ಸ್ ಇದ್ದಾವೆ. ಯಾರಾದರೂ ಕೇಳೋರಿದ್ದರೆ ಅವ್ರಿಗೆ ಅರ್ಥ ಆಗಿಬಿಟ್ಟಿರುತ್ತೆ. ಕೆಲಸ ಮಾಡ್ಕೋತೀನಿ. ಮನೇಲಿ ಮಕ್ಕಳ ಜೊತೆ ಇದ್ದರೆ ಬೋರ್ ಅನ್ಸೋದೇ ಇಲ್ಲ ನನಗೆ. ಆ್ಯಕ್ಚುಲಿ ಹೊರಗಡೆ ಎಷ್ಟು ಜನ ಹೇಳ್ತಾರೆ, ಹೊರಗಡೆ ಲೇಡೀಸ್ ಜೊತೆ ನಾನು ಎಲ್ಲೆಲ್ಲೂ ನಿಂತ್ಕೊಂಡು ಕೂಡ ಮಾತಾಡಲ್ಲ. ಕೂತ್ಕೊಂಡು ಸಹ ನಾನು ಯಾರ ಜೊತೆನೂ ಮಾತಾಡಿಲ್ಲ, ಹೋಗೋದು ಇಲ್ಲ. ಆ ಥರ ಕೂತ್ಕೊಂಡಿರೋ ಜಾಗಕ್ಕೆ, ಲೇಡೀಸ್ಗೂ ಕೂತ್ಕೊಂಡು ಜಾಗಕ್ಕೆ ಖಂಡಿತವಾಗ್ಲೂ ನಾನು ಹೋಗಲ್ಲ. ಮನೇಲಿ ಎಷ್ಟೇ ಇದ್ದರೂ ಕೆಲಸಗಳು ಮಾಡ್ಕೋತಾ ಇರ್ತೀನಿ, ಇಲ್ಲ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತೀನಿ. ಅದರಲ್ಲೂ ಮಕ್ಕಳ ಜೊತೆ ಇದ್ರಂತೂ ಆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಈಸಿಯಾಗಿ ಹೊರಟೋಗ್ಬಿಡುತ್ತೆ. ಅದು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಅಂದರೆ ಅಂಗಡಿಗೆ ಹೊರಟೋಗ್ಬಿಡ್ತೀನಲ್ವಾ, ಮನೆ ಹತ್ರ ಇರಲ್ಲ. ಆಲ್ಮೋಸ್ಟ್ ಬೆಳಗ್ಗೆ ಹೆಂಗೆ ಕ್ಲೀನ್ ಮಾಡಿಟ್ಟು ಹೋಗಿರ್ತೀವೋ ಸಂಜೆ 6 ಗಂಟೆಗೆ ಬಂದರೂ ಹಂಗೆ ಇರುತ್ತೆ ಮನೆ. ಯಾರೂ ಡೋರೆಲ್ಲ ಓಪನ್ ಮಾಡಲ್ವಲ್ಲ, ಹಂಗೆ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಸ್ವಲ್ಪ ನೆಲ ಒರೆಸ್ಕೋತೀನಿ. ಫಸ್ಟು ಕಸ ಹೊಡೆದ್ಬಿಟ್ಟು ಆಮೇಲೆ ಡೈನಿಂಗ್ ಟೇಬಲ್ ಹತ್ರ ಮತ್ತು ಫ್ರಿಜ್ಜು ಏನಿರುತ್ತೆ, ಡ್ರೆಸ್ಸಿಂಗ್ ಟೇಬಲ್ಗಳು ಮತ್ತು ಟಿ ವಿ ಯೂನಿಟ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಆಮೇಲೆ ನೆಲ ಒರೆಸ್ಕೊಂಬರ್ತೀನಿ. ಒಂದು 45 ಮಿನಿಟ್ಸ್, 1 ಅವರ್ ಬೇಕೇ ಬೇಕು. ಬೆಳಗ್ಗೆ ಹೊತ್ತು ಟೈಮಿಂಗ್ಸ್ ಇಟ್ಕೊಂಬಿಟ್ಟಿದ್ದೀನಿ. ಒಂದು 6 ಗಂಟೆಯಿಂದ 7 ಗಂಟೆವರೆಗೂ ಅದೇ ಆಗಿಬಿಡುತ್ತೆ. ಸ್ಕೂಲ್ಗೆ ಹೋಗ್ತಾಯಿದ್ರೆ ಮಕ್ಕಳು, ಆ ಟೈಮಲ್ಲಿ ಬೇಗ ಎದ್ದು ಮಾಡ್ಕೊಳ್ಬೋದು. ಇಲ್ಲ ಅಕಸ್ಮಾತ್ ಇನ್ನೂ ಬೇಗ ಆಗಬೇಕು ಅಂತ ಅಂದರೆ 5 ಗಂಟೆ, ಒಂದು 4:15, 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 5 ಗಂಟೆಯಿಂದ 6:30ವರೆಗೂ ಆ ಕೆಲಸ ಆಗಿಬಿಡುತ್ತೆ. 6:30ಯಿಂದ ಬಾಗಿಲು ತೊಳ್ಬಿಟ್ಟು ಬಂದು ಒಳಗಡೆ ಟಿಫನ್ ಮಾಡಿಕೊಂಡು 8:30, 9 ಅಷ್ಟೊತ್ತಿಗೆ ಸ್ಕೂಲ್ ಹತ್ರ ಬಿಟ್ಟು 9:30 ಅಷ್ಟೊತ್ತಿಗೆ ಅಂಗಡಿಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಸಾಂಗ್ಸ್ ಓಡ್ತಾ ಇರುತ್ತೆ, ಹಂಗಾಗಿ ಸೈಲೆಂಟಾಗಿ ಕೆಲಸ ಮಾಡ್ಕೋತಾ ಇರ್ತೀನಿ ಅಷ್ಟೇ. ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ, ಹಂಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ನು ನೆಲ ಒರೆಸಿದ್ದೆಲ್ಲ ಮುಗೀತು. ಸೋಫಾ ಕವರ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಇನ್ನೂ ಡ್ರೈ ಆಗಿರಲಿಲ್ಲ. ಹಂಗಾಗಿ ಫುಟ್ ಮ್ಯಾಟ್ ಎಲ್ಲ ಹಾಕಿ ಮತ್ತು ಮ್ಯಾಟ್ ಕೂಡ ಹಾಕಿದೆ. ಇನ್ನು ಇವಾಗ ಪ್ರಾರ್ಥನಾ ಸ್ನಾನಕ್ಕೆ ಹೋಗಿದ್ದಾಳೆ. ಚಿನ್ನು ಸ್ನಾನ ಮುಗಿಸ್ಕೊಂಡು ಬಂದು ಆರಾಮಾಗಿ ಜೋಕಾಲಿಲಿ ಕೂತ್ಕೊಂಡಿರ್ತಾಳೆ, ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಅಂತ. ಪ್ರಾರ್ಥನಾ ಸ್ನಾನ ಮುಗೀತಿದ್ದಂಗೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ನಿನ್ನೆ ನೈಟೇ ತೊಳೆದಿಟ್ಟಿದ್ದೆ.
ಹಂಗಾಗಿ ಇವತ್ತು ಎತ್ತೋದು ಬೇಡ, ಅಕ್ಷಯ ತೃತೀಯ ದಿನ ಅಲ್ವಾ, ಎತ್ತೋದು ಬೇಡ, ಕಳಶ ಕದಲಿಸೋದು ಬೇಡ ಅಂತ ನೆನ್ನೆ ನೈಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೆ. ಎಲ್ಲ ಒಂದೇ ದಿನ ಮಾಡ್ಕೋತೀನಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಹಂಗಾಗಿ ನೆನ್ನೆ ನೈಟು ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೆ. ಸ್ವಲ್ಪ ಕನಕಾಂಬೃವ ಎಲ್ಲ ತಂದು ಕಟ್ಕೊಂಡಿದ್ದೆ, ಅದನ್ನು ಕೂಡ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ಮತ್ತೆ ಅಂಗಡಿ ಹತ್ರ ಹೋಗಬೇಕು. ಫೈನಲಿ ಸ್ನಾನ ಮುಗಿಸ್ಕೊಂಡೆ. ಸ್ನಾನ ಮುಗಿಸಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅಲ್ವಾ, ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮುಗಿಸಿ ಅಂಗಡಿ ಹತ್ರ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಹೂವು ಎಲ್ಲ ಪ್ರಾರ್ಥನಾ ತೆಗ್ದಿಟ್ಟಿದ್ಲು, ರೆಡಿ ಮಾಡಿ. ಲಾಂಗ್ ವಿಡಿಯೋ ಆಗಿಬಿಡುತ್ತೆ, ನಾನು ಹೂವು ಇಡೋದು, ಕುಂಕುಮ ಇಡೋದು ಅದೆಲ್ಲ ಮಾಡಿಕೊಂಡ್ರೆ ಲಾಂಗ್ ಆಗುತ್ತೆ. ಹಂಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ದೀಪ ಹಚ್ತಾಯಿದ್ದೀನಿ. ಅಕ್ಷಯ ತೃತೀಯ ದಿನ ಅಂತ ನಾನೇನು ತೊಗೊಳಲ್ಲ, ಯಾವ ವರ್ಷವೂ ತೊಗೊಂಡಿಲ್ಲ, ಪರ್ಚೇಸ್ ಮಾಡಿಲ್ಲ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಷ್ಟೇ. ಆ ಥರ ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ ಅವತ್ತಿನ ದಿನವೇ ತೊಗೊಳ್ಬೇಕು ಅಂತ ಏನೂ ಇಲ್ಲ, ಹಂಗೆಲ್ಲ ಅಂದ್ಕೊಳಲ್ಲ ನಾನು. ಒಂದು ಒಳ್ಳೆ ರೀತಿಲಿ ಯಾವುದೂ ನಮ್ಮ ಕೈಲಿ ಆಗಲ್ಲ, ಈ ಥರ ಎಲ್ಲ ಯೋಚನೆ ಮಾಡಲ್ಲ. ಓನ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಹಾಗೆ ಆಗುತ್ತೆ, ಮಾಡೇ ಮಾಡ್ತೀನಿ, ಈ ಥರ ಮೈಂಡ್ಸೆಟ್ಟು ನಂದು. ನಾನು ಹಂಗೆಲ್ಲ ನಮ್ಮ ಕೈಲಿ ನೆಕ್ಸ್ಟು ಇವಾಗ ತೊಗೊಂಡಿಲ್ಲ ಅಂತಂದರೆ ಇನ್ನು ವರ್ಷ ಇಡೀ ತೊಗೊಳಲ್ಲ ನಾವು, ಆ ಥರದ್ದೆಲ್ಲ ಮೈಂಡ್ಸೆಟ್ ಬರಲ್ಲ ಖಂಡಿತವಾಗ್ಲೂ. ಯಾವಾಗ ಬೇಕೋ ಆವಾಗ ಅಮೌಂಟ್ ನಮಗೆ ಅಡ್ಜಸ್ಟ್ ಆದಾಗ ತೊಗೊಳ್ಬೇಕು ಅಂತ ಮನಸ್ಸಿರಬೇಕಲ್ವಾ, ಎಷ್ಟು ಅಮೌಂಟ್ ಇದ್ದರೂ ತೊಗೊಳ್ಬೇಕು ಅನ್ನೋ ಮನಸ್ಸಿರಬೇಕು. ಹಾಗಾಗಿ ನಾನೇನು ಪರ್ಚೇಸ್ ಮಾಡಲ್ಲ, ಪ್ರತಿ ವರ್ಷ ಯಾವತ್ತೂ ಪರ್ಚೇಸ್ ಮಾಡಿಲ್ಲ, ಅದು ಅಭ್ಯಾಸ ಮಾಡಿಕೊಂಡು ಇಲ್ಲ. ಹಂಗಾಗಿ ಬೇಳೆ ಮತ್ತು ಗೋಧಿ, ರೇಷನ್ ಮನೇಲಿ ದವಸ ಧಾನ್ಯ ಅದು ಇಟ್ಬಿಟ್ಟು ಆರಾಮಾಗಿ ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಹೊರಡ್ತೀನಿ ನಾನಿವಾಗ. ನನ್ನ ಪ್ರಕಾರ ಮನುಷ್ಯನ ಕೈಲಿ ಸಾಧ್ಯವಾಗದಿದ್ದು ಯಾವುದೂ ಇಲ್ಲ, ಎಲ್ಲನೂ ಸಾಧ್ಯನೇ, ಮಾಡ್ತೀನಿ ಅನ್ನೋ ಮನಸ್ಸಿರಬೇಕು ಅಷ್ಟೇ. ಹಾಗಾಗಿ ನಾನು ಯಾವತ್ತೇ ತೊಗೊಳ್ಬೇಕು ಅಂತ ಏನೂ ಇಲ್ಲ, ಯಾವಾಗ ಬೇಕೋ ಅವಾಗ ಇಷ್ಟಪಟ್ಟು ತೊಗೊಂಡ್ರೆ ನಮ್ಮದೇ ಅಲ್ವ ವಸ್ತು. ನಾನು ಫೈನಲಿ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದ್ವಿ. ಹೇಗೆಲ್ಲ ಮಾಡಿದ್ರಿ, ಏನು ಹೆಲ್ಪ್ ಮಾಡಿದ್ರಿ ಅಮ್ಮಂಗೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಇನ್ನು ಫೈನಲಿ ಸಂಜೆ ಒಂದು 7:30-8 ಗಂಟೆಗೆ ಬಾಗಿಲು ಹಾಕ್ಕೊಂಡು ಮತ್ತೆ ಮನೆ ಹತ್ರ ಹೊರಡ್ತಾ ಇದ್ದೀವಿ ಈಗ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಏನಾದರೂ ಕ್ವಶನ್ ಕೇಳೋದಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಿಮ್ಮದೇ, ಕ್ವಶನ್ ಕೇಳಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.